ಕ್ಯೂಟ್ ಆಗಿದ್ದೀರಿ. ನಿಮ್ಮನ್ನ ನೋಡ್ತಿದ್ರೆ ನನ್ನ ಟೆನ್ಷನ್ ಎಲ್ಲ ಮಾಯ ಆಗಿ ಮೈಂಡ್ ರಿಫ್ರೆಶ್ ಆಗುತ್ತೆ. ನೀವೊಂಥರ ನನ್ನ ಲೈಫ್ಗೆ ಏನಂತಾರೆ ರೀಚಾರ್ಜ್ ಬಟನ್ ಇದ್ದಂಗೆ. ಒಂದ್ಸತಿ ನೋಡಿದ್ರೆ ಸಾಕು, ಹಂಗೆ ಮೈಂಡ್ ರಿಫ್ರೆಶ್ ಆಗೋಗುತ್ತೆ. ಫುಲ್ ರೀಚಾರ್ಜ್ ಆಗಿ ಬೆಲ್ಲಿ ಡ್ಯಾನ್ಸ್ ಮಾಡೋಣ ಅನ್ಸುತ್ತೆ. ಏನ್ ಮಾಡ್ತಿದಾರೋ ನನ್ನ ಡ್ರೀಮ್ ಗರ್ಲ್. ಇಶಾನಿ, ಅವತ್ತೇ ಫೋಟೋಶೂಟ್ ಆಯ್ತಲ್ಲ, ಮತ್ತೆ ಯಾಕೆ? ಅವತ್ ಮಾಡಿಸಿರೋದು ಟ್ರೆಡಿಷನಲ್ ಫೋಟೋಶೂಟ್, ಈಗ ಮಾಡ್ಸಕ್ ಹೊರಟಿರೋದು ಮಾಡರ್ನ್ ಫೋಟೋಶೂಟ್. ಹುಡುಗಿ ಹುಡುಕುವಾಗ ಅವ್ರವ್ರ ಟೇಸ್ಟ್ಗೆ ತಕ್ಕ ಹಾಗೆ ಪ್ರೊಫೈಲ್ನು ನೋಡ್ತಾರೆ ಅಲ್ವಾ. ಬರೀ ಟ್ರೆಡಿಷನಲ್ ಫೋಟೋಶೂಟ್ ಮಾಡಿಸ್ಕೊಂಡಿದ್ರೆ ಏನು ಉಪಯೋಗ? ಅವತ್ ಮಾಡಿಸಿರೋ ಶೂಟ್ ಥರನೇ ಇವತ್ತು ಮಾಡರ್ನ್ ಫೋಟೋಶೂಟ್ ಮಾಡಿಸಿದ್ರೆ ಹೆಲ್ಪ್ ಆಗೋದು ನಿನಗೆ ತಾನೆ. ಫೋಟೋಶೂಟ್ ಯಾರು ಮಾಡ್ತಾರೆ? ಅವತ್ ಮಾಡಿದ್ರಲ್ಲ ಯಶ್, ಅವರೇ ಫೋಟೋಶೂಟ್ ಮಾಡ್ತಾರಾ? ಎಸ್, ಈ ಕಂಪನಿಯಲ್ಲಿ ನಡೆಯೋ ಮೇಜರ್ ಫೋಟೋಶೂಟ್ಸ್ನೆಲ್ಲ ಮಾಡೋದೇ ಅವರು. ಈಗ ಅವ್ರಿಗೆ ನಾನು ಫೋನ್ ಮಾಡ್ತೀನಿ, ಹಿ ವಿಲ್ ಕಮ್. ನಿನಗೋಸ್ಕರ ನಾನೇ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಮೇಡಮ್ ಜೊತೆ ಮಾತಾಡಿ ಇದೆಲ್ಲ ಅರೇಂಜ್ ಮಾಡಿಸ್ತಿದ್ದೀನಿ. ಹಲೋ. ಹಾಯ್ ಸರ್, ಹೌ ಆರ್ ಯು? ಯಾ ಟೆಲ್ ಮೀ, ಏನು ವಿಷಯ? ಎನಿಥಿಂಗ್ ಅರ್ಜೆಂಟ್? ಆಕ್ಚುಲಿ ಒಂದು ಫೋಟೋಶೂಟ್ ಆಗಬೇಕಿತ್ತು. ಇಲ್ಲಿ ಟ್ರೆಡಿಷನಲ್ ಫೋಟೋಶೂಟ್ ಆಲ್ರೆಡಿ ಮುಗ್ದಿದೆ, ಮಾಡರ್ನ್ ಫೋಟೋಶೂಟ್ನ ಮ್ಯಾಮ್ ಹೇಳಿದ್ದಾರೆ ಅಂತ ಮಾಡಬೇಕಾಗತ್ತೆ. ಆ್ಯಂಡ್ ದ ಕ್ಲೈಂಟ್ ಇಸ್ ಆಲ್ರೆಡಿ ಹಿಯರ್ಡ್ ಸರ್. ಸೊ ಸಾರಿ, ಇವತ್ತಾಗಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ. ಸ್ಕೆಡ್ಯೂಲ್ ಇಟ್ ಫಾರ್ ನೆಕ್ಸ್ಟ್ ವೀಕ್. ಸರ್, ಅದು ತುಂಬಾ ಅರ್ಜೆಂಟ್ ಇದೆ ಆ್ಯಂಡ್ ದ ಕ್ಲೈಂಟ್ ಇಸ್ ಆಲ್ರೆಡಿ ಹಿಯರ್ ಸರ್. ಸೊ ಪ್ಲೀಸ್. ಹೇಳಿದ ಅರ್ಥ ಆಗಲ್ವಾ? ಇವತ್ತು ಐಮ್ ಬ್ಯುಸಿ ಅಂತ. ಸ್ಕೆಡ್ಯೂಲ್ ಇಟ್ ಫಾರ್ ನೆಕ್ಸ್ಟ್ ವೀಕ್. ಡೋಂಟ್ ಡಿಸ್ಟರ್ಬ್ ಮೀ. ಹೋಗ್ಲಿ ಬಿಡು ಇಶಾನಿ, ಅವ್ರು ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನನಗೋಸ್ಕರ ನೀನು ಯಾಕೆ ಸುಮ್ಮನೆ ಬೇಡ್ಕೋತೀಯ? ಪರವಾಗಿಲ್ಲ, ಇನ್ನೊಂದ್ಸತಿ ಮಾಡ್ಸೋಣ. ಶಿಟ್, ಎಲ್ಲ ಪ್ಲಾನ್ ಮಾಡಿ ಇವನಿಂದ ಪ್ಲಾನ್ ಎಲ್ಲ ಹಾಳಾಯ್ತು. ಬಂದಿದ್ರೆ ಇವನ್ಗೇನಾಗ್ತಿತ್ತು? ಬರೀ ಆಟಿಟ್ಯೂಡ್ ತೋರಿಸ್ತಾನೆ. ಎಲ್ಲಿ ಹೋಗ್ತಾನೆ? ಸಿಕ್ಕೇ ಸಿಗ್ತಾನೆ. ನಿನ್ನನ್ನು ನನ್ನ ಬುಟ್ಟಿಗೆ ಬೀಳಿಸ್ಕೊಂಡು ಮದುವೆ ಆದಮೇಲೆ ನನ್ನ ಹಿಂದೆ ನಾಯಿ ಥರ ಸುತ್ತಬೇಕು. ಹಾಗೆ ಮಾಡ್ತೇನೆ. ಕೊನೆಗೂ ನಾನು ನಂಬಿರೋ ದೇವರು ನನ್ನ ಕೈ ಬಿಡಲಿಲ್ಲ. ಅಮ್ಮ, ದೇವ್ರಲ್ಲ, ನೀವು ಸರಿಯಾದ ಟೈಮಿಗೆ ಬಂದು ಕೈ ಹಿಡಿದಿದ್ದು. ಹೋದ್ಗೆ ನೀವು ಸರಿಯಾದ ಟೈಮ್ ಬಂದು ಬ್ಲಡ್ ಕೊಟ್ಟಿದ್ದಕ್ಕೆ ಇವನ್ನ ಉಳಿಸ್ಕೊಳಕ್ಕಾಗಿದ್ದು. ಯುವ ಅವ್ರಿಗೆ ಪ್ರಜ್ಞೆ ಬಂದಿದೆ, ನೀವು ಹೋಗಿ ಮಾತಾಡ್ಸ್ಬೋದು. ಅಮ್ಮ, ಅವ್ನ ಜೀವ ಉಳಿಸಿದ್ ನೀವು ಅಂತ ಗೊತ್ತಾದ್ರೆ ಅವ್ನ್ ಯಾವತ್ತೂ ನಿಮ್ಮನ್ನ ದ್ವೇಷ ಮಾಡಲ್ಲ. ನಿಮ್ ರಕ್ತ ಅವ್ನ ಮೈಯಲ್ಲಿ ಹರಿತಿದೆ. ಈಗಲೂ ಅವನೇನಾದ್ರೂ ನಿಮ್ಮ ಮೇಲೆ ಎಗರಾಡೋದು ಕೂಗಾಡೋದು ಮಾಡಿದ್ರೆ ಕೊಟ್ಟಿರೋ ರಕ್ತನ ವಾಪಸ್ ಕೇಳ್ಬಿಡೋಣ. ಆ ಡಬ್ಬ ನನ್ನ ಮಗನ ಹತ್ರ ಹೋಗಿ ಯಾಕೆ ನಿಮ್ಮನ್ನ ಮಾತಾಡಿಸ್ತಿಲ್ಲ ಅಂತ ಕೇಳ್ತೀನಿ. ಬನ್ನಿಮ್ಮ. ಬೇಡಮ್ಮ, ಬೇಡಮ್ಮ. ನಾನು ಮಾಡಿರೋ ಅಡುಗೆನೆ ಹೊಟ್ಟೆಗೆ ಸೇರಿಸ್ದೇ ಇರೋನು, ಅದನ್ನ ವಿಷ ಅನ್ನೋನು. ನನ್ನ ರಕ್ತ ಅವನ ಮೈಯಲ್ಲಿ ಹರಿತಿದೆ. ನಾನೇ ಅವನಿಗೆ ರಕ್ತ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಆ ಸಿಟ್ಟಲ್ಲಿ ಅವನೇನ್ ಬೇಕಾದ್ರೂ ಮಾಡ್ಕೊಳ್ತಾನೆ. ಅವನಿಗೆ ಅವನ ಜೀವಕ್ಕಿಂತ ನನ್ನ ಮೇಲಿರೋ ದ್ವೇಷನೇ ಹೆಚ್ಚು. ಓಹೋ, ಅಷ್ಟೆಲ್ಲ ಕೊಬ್ಬಿದ್ಯಾ ಸಾಹೇಬ್ರಿಗೆ? ಕರಗಿಸ್ತೀನಿ ನಿಮ್ ಮಗನ್ ಕೊಬ್ಬನ್ನ. ಬೇಡಮ್ಮ ಶುಭ, ಈಗ ಅತ್ತಿಗೆ ಅವನಿಗೆ ಬ್ಲಡ್ ಕೊಟ್ಟಿರೋದು ಅಂತ ಗೊತ್ತಾದ್ರೆ ಅವನ ಕೋಪಕ್ಕೆ ಬುದ್ಧಿ ಕೊಡ್ತಾನೆ. ಅವನು ಯಾರ ಮಾತನ್ನು ಕೇಳಲ್ಲ. ಇವ್ರೀಗ ಅಲ್ಲಿಗೆ ಬರದೇ ಇರೋದೇ ಒಳ್ಳೇದು. ಇದೊಳ್ಳೆ ಕತೆ ಐತಲ್ಲ, ಸಾಯ್ತಿದ್ದೋನ ಬದುಕ್ಸೋರು ಇವರು, ರಕ್ತ ಬಸ್ತು ರಕ್ತ ಕೊಟ್ಟಿದ್ದು ಇವರು, ದೇವ್ರ ಹತ್ರ ಕಾಪಾಡಪ್ಪ ಅಂತ ಬೇಡ್ಕೊಂಡಿದ್ದು ಇವರು. ಈಗ ಇವ್ರು ಬೇಡ್ವಾ? ಅಯ್ಯೋ, ಅವನ ಬಗ್ಗೆ ನಿನಗೆ ಗೊತ್ತಲ್ಲಮ್ಮ, ಅವನು ಯಾರ ಮಾತನ್ನು ಕೇಳಲ್ಲ. ನಂದಿನಿ ಅತ್ತಿಗೆ ಇಲ್ಲಿಗೆ ಬಂದಿದ್ದಾರೆ, ಅವನಿಗೆ ರಕ್ತ ಕೊಟ್ಟಿದ್ದಾರೆ ಅಂತ ಗೊತ್ತಾದ್ರೆ ಆಕಾಶ ಭೂಮಿನ ಒಂದ್ ಮಾಡ್ಬಿಡ್ತಾನೆ. ಅವನನ್ನ ಆಸ್ಪತ್ರೆ ಕರ್ಕೊಂಬಂದಿರೋದು ನೀನೇ ಅಲ್ವಾ? ಅದಕ್ಕೆ ನೀನೇ ಹೋಗಮ್ಮ. ಯಾಕೆ ಬಂದ್ಬಿಡಿ. ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ನಾಯಿ ಕಚ್ಚಿದಾಗ ನೀವು ಇಂಜೆಕ್ಷನ್ ಕೊಟ್ಟಿರಲ್ಲ, ಯಾವಾಗ್ಲೂ ಗುರ್ರ ಅಂತಿರ್ತಾನೆ. ಇವಾಗ ನಾನೇನಾದ್ರೂ ಹೋದ್ರೆ ಮುಗಿತು ಕತೆ. ಮೊದ್ಲೇ ಈಗಿನ್ನೂ ಹುಷಾರಾಗಿದ್ದಾನೆ. ನಾನು ಅಲ್ಲಿ ಹೋಗಿ ಇಬ್ರಿಗೂ ಜಗಳ ಆಗೋದು ಬೇಡ. ಒಂದ್ ಐಡಿಯಾ.
ನಾನು ಅಮ್ಮ ಇಲ್ಲೇ ಇರ್ತೀವಿ, ನೀವು ಒಬ್ಬರೇ ಒಳಗಡೆ ಹೋಗಿ. ಅಯ್ಯೋ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೊನೆಗೆ ನನ್ನ ಬುಡಕೆ ಬಂತು. ಓಕೆ, ನೋ ಪ್ರಾಬ್ಲಮ್, ಆಯ್ತು. ಸಾಹೇಬ್ರು ಯಾವ ಮೂಡಲ್ ಇದಾರೋ ನಾನೇ ಸ್ವತಃ ಹೋಗಿ ನೋಡ್ಕೊಂಡು ಬರ್ತೀನಿ. ಸರ್, ಒಂದು ರಿಕ್ವೆಸ್ಟು. ಹೊಟ್ಟೆ ಅವರನ್ನ ಕಾಪಾಡಿದ್ದು ನಾನು ಅಂತ ಹೇಳಬೇಡಿ. ಹೇಗೆ ಅವ್ರ ಅಮ್ಮನೇ ರಕ್ತ ಕೊಟ್ಟು ಅವನನ್ನ ಉಳಿಸಿದ್ದು ಅಂತ ಗೊತ್ತಾಗೋದು ಬೇಡವೋ, ಹಾಗೆ ನಾನು ಅವನ್ನ ಸೇವ್ ಮಾಡಿದ್ದು ಅಂತ ಗೊತ್ತಾಗೋದು ಬೇಡ. ಈ ವಿಷಯ ನಮ್ಮ ಮಧ್ಯೆನೇ ಇರಲಿ. ಆದರೆ ಅವರಮ್ಮ ಅವನ ಜೀವನೇ ಉಳಿಸಿದ್ದಾರೆ. ಅವ್ರು ಮಾಡಿರೋ ತ್ಯಾಗದ ಮುಂದೆ ನಂದೇನೂ ಇಲ್ಲ. ಸರ್, ಅದು ನಿಮಗೆ ಇನ್ಫಾರ್ಮ್ ಮಾಡದೆ ಫೋಟೋಶೂಟ್ ಮಾಡೋದು ಸರಿ ಇಲ್ಲ ಅನ್ನಿಸ್ತು. ಸೊ ಆಗಲೇ ಒಂದು ಶೂಟ್ ಮಾಡ್ತಿದ್ದೀವಿ ಸರ್. ಹೇ, ನೋ ಪ್ರಾಬ್ಲಮ್. ನೀವು ಫೋಟೋಶೂಟ್ ಮಾಡಿಸಿ, ನಾನು ಅದನ್ನ ಫೈನಲ್ ಚೆಕ್ ಮಾಡಿ ಅಪ್ರೂವಲ್ ಕೊಡ್ತೀನಿ. ಡೋಂಟ್ ವರಿ. ಸರ್, ಅದು ಯಾಕೆ, ಏನಾಯ್ತು? ಸರ್, ಅದು ಪಾಪ ಅವ್ರಿಗೆ ಮಾಡ್ರನ್ ಡ್ರೆಸ್ ಕ್ಯಾರಿ ಮಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟಪಡ್ತಿದ್ದಾರೆ. ಹೋ, ಓಕೆ. ಯಾರು ಕ್ಲೈಂಟು? ಏನವ್ರ ಹೆಸರು? ಸರ್, ಅದು ಶ್ರುತಿ ಅಂತ ಸರ್. ಅವತ್ತು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಫೋಟೋಶೂಟಿಗೆ ಬಂದಿದ್ರು. ನೀವೇ ಶೂಟ್ ಮಾಡಿದ್ದೀರಲ್ವಾ? ವಾಟ್? ಶ್ರುತಿ ಬಂದಿದ್ದಾರಾ? ದೇವ್ರೆ, ಕೆಲವೊಂದ್ಸತಿ ಕೇಳಿದ್ರೇನೆ ಕೊಡಲ್ಲ, ಇವತ್ತು ಕೇಳ್ದೇನೆ ಬಂಗಾರ ಕೊಟ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಬಾಸ್. ಯು ನೋ ವಾಟ್, ನಾನೇ ಬಂದು ಫೋಟೋ ಶೂಟ್ ಮಾಡಿಸ್ತೀನಿ. ಎಂತ ಚಾನ್ಸ್ ಗುರು, ನೆನೆದವರ ಮನದಲ್ಲಿ. ಈಗಷ್ಟೇ ನೆನ್ಸ್ಕೊಂಡೆ, ಆಗ್ಲೇ ನನ್ಗಾಗಿ ಬಂದಿದ್ದೀರಾ. ಬಂದೆ ನನ್ನ ಬಂಗಾರದ ಗೊಂಬೆ.